especially e-machine, Striker, Macmon. India there is only 30 installations. All over India there are 30 installations. It is the 31st installation in Mysore. And Tier 2 city, Mysore is Tier 2 city first in Tier 2 city, e-machine. So ಹಾಗಾಗಿ ಇದಕ್ಕೆ ನಾನು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಕರೆದಿದ್ದೀನಿ ಫಾರ್ ಇನಾಗ್ರೇಷನ್. ಸೊ ಯಾಕಂತಂದ್ರೆ ಇದು ಟೆಕ್ನಾಲಜಿ ಯಾವ ಟೈರ್ ಟು ಸಿಟೀಸ್ ಇಲ್ಲ. ಸೊ ಅದಕ್ಕೆ ಸೊ ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಕಂಪೇರ್ ಟು ಅದರ್ ಸಿಟೀಸ್ ಮೈಸೂರಿಗೆ ತುಂಬ ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಇದಕ್ಕೆ ಸೀಮ್ಸ್ ಅಂತರಿಗೆ 4,75,000, ಮೈಸೂರಲ್ಲಿ 2,75,000 ಇದೆ. ಅಷ್ಟು ಕ್ಲೀನಾಗಿ ಕಟ್ಸ್ ಮಾಡಿದ್ರೆ ಅಲೈನ್ಮೆಂಟ್ ಜಾಯಿಂಟ್ ಅಲೈನ್ಮೆಂಟ್ ತುಂಬ ಚೆನ್ನಾಗಿದೆ. ಈ ಜಾಯಿಂಟ್ ಅಲೈನ್ಮೆಂಟ್ ಚೆನ್ನಾಗಿ ಬರೋದ್ರಿಂದ ಇಂಪ್ಯಾಕ್ಟ್ ಲಾಜಿಕ್ ಸುಮಾರು ವರ್ಷಗಳು ಬಾಕಿ ಬರುತ್ತೆ. ನಾರ್ಮಲಿ ಒಂದು ರಿಪ್ಲೇಸ್ಮೆಂಟ್ ನಾವು ಕನ್ವೆನ್ಷನ್ ಮಾಡುತ್ತೆ ಒಂದು 15-20 ಇಯರ್ಸ್ ಮಾಡ್ಬೋದು. ಇದು ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಯಾಕಂದ್ರೆ ಈ ಯಾವುದೇ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿರೋದು ಸರಿಯಲ್ಲ. ಆ ಸರಿಯನ್ನ ಇದು ಅಲೈನ್ಮೆಂಟ್ ಚೆನ್ನಾಗಿತ್ತು ಅಂತ ಸರಿಯಾಗಿ ಕಟ್ಟಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಕಾಟಗಳೆಲ್ಲ ಅಲೈನ್ಮೆಂಟ್ ಹೋಗ್ಬಿಟ್ರೆ ಒಂದೇ ಕಡೆ ಸರಿ ಇಟ್ಕೊಂಡು ಇದನ್ನು ಅದೇ ಅಲೈನ್ಮೆಂಟ್ ಚೆನ್ನಾಗಿ ಪರ್ಫೆಕ್ಷನ್ ಇರುತ್ತೆ. ಆ ಪರ್ಫೆಕ್ಷನ್ ಇರೋದ್ರಿಂದ ಸರಿಯಾದ ಕಡಿಮೆ ಆಗುತ್ತೆ. ರಿಪ್ಲೇಸ್ ಮಾಡಿದ ಜಾಯಿಂಟ್ ಸರಿಯಾಗಿ ಸೊ ಲಾಜಿಟಿವಿಟಿ ಇಟ್ಟಿದೆ. ಇನ್ನೊಂದೇನು ಅಂತಂದ್ರೆ ಹಾಸ್ಪಿಟಲ್ ಸ್ಟೇ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದು ಪೇನ್ಲೆಸ್ ಅನ್ನೋದಕ್ಕಿಂತ ಪೇನ್ ಕಡಿಮೆ ಆಗುತ್ತೆ ಕಂಪೇರ್ ಟು ಅದರ್ ಸರ್ಜರೀಸ್ ಅಂದರೆ ಕನ್ವೆನ್ಷನ್ ಸರ್ಜರಿ. ಯಾಕಂದ್ರೆ ಅದರಲ್ಲಿ ಸಾಫ್ಟ್ ಟಿಶ್ಯೂ ರಿಲೀಸ್ ಇರುತ್ತೆ. ಅಂದರೆ ನಾವು ಸರ್ಜರಿ ಮಾಡಬೇಕಾದ್ರೆ ಕನ್ವೆನ್ಷನ್ ಮಾಡಬೇಕಾದ್ರೆ ಸಾಫ್ಟ್ ಟಿಶ್ಯೂಸ್ನೆಲ್ಲ ರಿಲೀಸ್ ಮಾಡಿ ಇಲ್ಲಿ ಸಾಫ್ಟ್ ಟಿಶ್ಯೂ ರಿಲೀಸ್ ಇದೆ. ಜಸ್ಟ್ ಪ್ಲೇನ್ ಬೋನ್ ಕಟ್ಸ್ ತಗೊಂಡು ಪ್ಲೇನ್ ಅಲೈನ್ ಮಾಡಿ ಕೊಡ್ಸೋದ್ರಿಂದ ಬ್ಲೀಡಿಂಗ್ ಕಡಿಮೆ ಮತ್ತು ಅತಿ ಮೊಬಿಲಿಟಿ ಪೇನ್ ಯಾವ ಕಡಿಮೆ ಆಗುತ್ತೆ ಪೇಷಂಟ್ ಬೇಗ ಸೊ ವಿತಿನ್ ಸೆಕೆಂಡ್ ಡೇಗೆ ವಾಕ್ ಮಾಡಿಸೋಷ್ಟು. ಸೊ ಅದಕ್ಕೆ ಇದು ಕಮ್ಸ್ ಅಂಡರ್ ಫಾಸ್ಟ್ ಟ್ರ್ಯಾಕ್ ರಿಪ್ಲೇಸ್ಮೆಂಟ್. ಸೊ ವಿತಿನ್ 2 days ಅಲ್ಲೇ ನಡೀತದೆ. ಬೈ 5th day 2 ಕಾಲ ಆಗಿದ್ದು 5th day ಅಲ್ಲಿ ಡಿಸ್ಚಾರ್ಜ್ ಆಗುತ್ತೆ. ಮತ್ತೆ ಬೈ 15th day ಅವ್ರು ಹೊರಗಡೆ ಓಡಾಡ್ತಾರೆ. ಅವ್ರ ದೊಡ್ಡ ಕೆಲಸಗಳು ವೆಹಿಕಲ್ ಓಡಿಸೋದೆಲ್ಲ 15 days ಆಗಿ ಓಡಿಸ್ಬೋದು. ಸೊ ಅಷ್ಟು ಪೇನ್ ಕಡಿಮೆ ಇರುತ್ತೆ ಈ ರಿಪ್ಲೇಸ್ಮೆಂಟ್. ಮೇನ್ ಥಿಂಗ್ ಇಸ್ ಪ್ರಿಸಿಷನ್ ಆ್ಯಂಡ್ ಅರ್ಲಿ ಮೊಬಿಲಿಟಿ ಆ್ಯಂಡ್ ಬ್ಲಡ್ ಲಾಸ್. ಕನ್ವೆನ್ಷನ್ ಒಂದು ಕನ್ವೆನ್ಷನ್ ಆಗಬೇಕಾಗುತ್ತೆ. ರೋಬೋಟಿಕ್ ಒಂದು 45 minutes ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಆ ಮಿಷಿನರೀಸ್ನ ಅಲೈನ್ ಮಾಡಬೇಕು ಜಾಯಿಂಟ್. ಸೊ ಸ್ವಲ್ಪ ಹೆಚ್ಚು ಟೈಮ್ ಹಿಡಿಯುತ್ತೆ ಸರ್ ಕಂಪೇರ್ ಟು ಕನ್ವೆನ್ಷನ್. ಇಂಡಿಯನ್ ಇಂಪ್ಲಾಂಟ್ಸ್ ಇದೆ, ಇಂಪೋರ್ಟೆಡ್ ಇಂಪ್ಲಾಂಟ್ಸ್ ಇದೆ. ಸೊ ರೇಂಜಿಂಗ್ ಫಾರ್ ಎಕ್ಸಾಂಪಲ್ ಇಂಪ್ಲಾಂಟ್ ಬೆಲೆ ಹೇಳಬೇಕು ಅಂತಂದ್ರೆ ಈಗ ಸಪೋಸ್ ಈಗ ಒಂದು 40,000 ಇಂದ ಹಿಡಿದು 80,000 ತನಕ ಇಂಪ್ಲಾಂಟ್ ಇದೆ. ಸೊ ಬೇರೆ ಖರ್ಚು ವೆಚ್ಚಗಳು ಬರುತ್ತೆ. ಔಷಧಿ, ಮೆಡಿಸಿನ್ಸು, ಆಪರೇಷನ್ ಚಾರ್ಜಸ್, ಬರೀ ಯಾವ ವಾರ್ಡನ್ ಇರ್ತದೆ ಅದೆಲ್ಲ ಡಿಫ್ರೆನ್ಸ್ ಬರುತ್ತೆ. ಸೊ ಇಷ್ಟೇ ಬರುತ್ತೆ ಅಂತ ಹೇಳಿದ್ರೆ ಅದು ಆವ್ರೇಜ್ ಹೇಳಬೇಕು ಅಂತ ರೋಬೋಟಿಕ್ಸಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಪ್ಯಾಕೇಜ್ 2,75,000 ಮತ್ತೆ ಹಾಸ್ಪಿಟಲ್ ವೇರಿಯೇಷನ್ಸ್ ಇರುತ್ತೆ. ಇನ್ಶೂರೆನ್ಸ್ ಅಪ್ರೂವ್ ಮಾಡ್ತಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಅಪ್ರೂವ್ ಮಾಡ್ತಾರೆ. ಇದು ಆಟೋಮೆಟಿಕ್ ಆಗಿ ಇನ್ಶೂರೆನ್ಸ್ ಇದಾಗುತ್ತೆ. ಇದರಲ್ಲಿ ಮೇನ್ ಉದ್ದೇಶ ಏನು ಅಂತಂದ್ರೆ ಎನಿ ಪೇಷಂಟ್ಗೆ ನೋವು ಕಮ್ಮಿ ಆಮೇಲೆ ಬ್ಲಡ್ ಲಾಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಅವರ ಡಾಕ್ಟರ್ ಹೇಳಿದ್ರೆ 4ನೇ ದಿನ ಅವರು ವಾಪಸ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೋದು. 15 ದಿನ ಕಳೆದ ನಂತರ ಅವರು ದಿನನಿತ್ಯದ ಕಾರ್ಯಾಚರಣೆಗೆ ಅವರು ಅವರ ತೊಡಗಿಸ್ಕೋಬಹುದು ಅಷ್ಟೇ. ಬೇರೆ ಥರ ಈ ಅಡ್ವಾಂಟೇಜ್ಗಳು ತುಂಬಾನೇ ಇದೆ. ಇಟ್ ಇಸ್ ವರ್ಚುವಲ್ ಇನಾಗ್ರೇಷನ್.